ಪ್ರಣಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಸೆಪ್ಟೆಂಬರ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಹಸ್ತ ನಕ್ಷತ್ರ, ಶುಭಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತು ಶಿಕ್ಷಕರ ದಿನಾಚರಣೆ. ನಾಡಿನ ಎಲ್ಲ ಶಿಕ್ಷಕ ವೃಂದಕ್ಕೆ, ಗುರು ವೃಂದಕ್ಕೆ ನಮಗೆ ಕಲಿಸಿ ನಮ್ಮನ್ನೊಂದು ವ್ಯಕ್ತಿಯಾಗಿ ಸಮಾಜದಲ್ಲೊಬ್ಬ ಗೌರವಯುತ ಸ್ಥಾನವಾಗಿ ನಮ್ಮನ್ನು ಇವತ್ತು ನಾವೇನಾದರೂ ನಿಂತಿದ್ದೇವೆ ಅಂದರೆ ಅಲ್ಲಿ ಹಲವಾರು ಶಿಕ್ಷಕರಿದ್ದಾರೆ. ಶಿಕ್ಷಣ ಕಲಿಸಿದ ಅಕ್ಷರ ಬ್ರಹ್ಮರಿದ್ದಾರೆ. ಅವರಿಂದಲೇ ನಾವು ಅಂಥ ಒಂದು ಎಲ್ಲ ಶಿಕ್ಷಕರ ಪಾದಗಳಿಗೆ ನನ್ನ ನಮನ. ನಾನೇನಾದರೂ ಇವತ್ತಾಗಿದ್ದೇನೆ ಅಂದರೆ ಹಲವಾರು ಗುರುಗಳಿದ್ದಾರೆ. ನನ್ನ ಸುನೀತಾ ಮಿಸ್ ಇರ್ಬೋದು, ಲೆಕ್ಚರರ್ ಇರ್ಬೋದು, ವಾಸು ಸರ್ ಇರ್ಬೋದು, ಹಾಗೆ ಸ್ಕೂಲ್ನಲ್ಲಂತೂ ಕೇಳಲೇಬೇಡಿ, ನನ್ನಷ್ಟು ತುಂಟ ಎಡವಟ್ಟ ಒಂಥರ ನನ್ನ ಲೋಕ ಬೇರೆ. ನಾನು ಎಲ್ಲರ ಜೊತೆಲೂ ಇದ್ದೆ, ಅವ್ರಿಗೆ ಯಾರಿಗೂ ನಾನು ಬೇಕಿಲ್ಲ, ಹಾಗೆ ನನಗೂ ಅವ್ರು ಬೇಕಿಲ್ಲ. ಅವ್ರು ಮಾಡೋದೆಲ್ಲ ಏನೋ ಕುತೂಹಲವಾಗಿ, ಏನೋ ಕೇಳೋರು ಏನೋ ಹೇಳ್ತಿದ್ದೆ, ಇನ್ನೇನೋ ಓಡಿ ಮಾಡ್ತಿದ್ದೆ. ಅಂಥದ್ರಲ್ಲಿ ನನ್ನ ಶಕ್ತಿಯನ್ನ ಪರಿಚಯ ಮಾಡಿಸಿದ್ದಾರೆ, ತಿಳಿಸಿದ್ದಾರೆ, ತಿದ್ದಿದ್ದಾರೆ, ಬೈದಿದ್ದಾರೆ, ಹೊಡೆದಿದ್ದಾರೆ, ತೆಗಳಿಲ್ಲ, ರೂಪಿಸಿದ್ದಾರೆ. ರವಿ ಏನಾದರೂ ಇವತ್ತಾಗಿದ್ದಾನೆ ಅಂದರೆ ಅಂತ ಹಲವಾರು ಶಿಕ್ಷಕ ವೃಂದ, ಶ್ರೀಪತಿ ಮಾಸ್ಟರ್, ಸಂಜೀವ್ ಮಾಸ್ಟರ್, ಲೂಯಿಸ್ ಮಾಸ್ಟರ್, ವರ್ಧಮಾನ್ ಮಾಸ್ಟರ್, ರೋಸಾನ್ ಸಿಸ್ಟರ್, ಎಡಾಲ್ಫೋ ಸಿಸ್ಟರ್, ಆಮೇಲೆ ಫಿಲೋಮಿನಾ ಸಿಸ್ಟರ್, ಶಾಂತಿ ಮಿಸ್ ಕೇಳಲೇಬೇಡಿ. ಇದು ತುಂಬ ಈ ಥರ ನನ್ನನ್ನು ಈಗಲೂ ಶಾಂತಿ ಮಿಸ್ಸು ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. 5ನೇ ಕ್ಲಾಸಲ್ಲಿ ಸೇರಿದಾಗ ಶಾಲೆಗೆ, ಅದೊಂದು ಕಾನ್ವೆಂಟ್ ಶಾಲೆ, ಈಗಲೂ ಅಲ್ಲೊಂದು ಮಧುರಾತಿವಾದಂಥ ಒಂದು ಬಾಂಧವ್ಯ ಇದೆ. ಅವ್ರ ಮಗ ನನ್ನ ಕ್ಲಾಸ್ಮೇಟು, ನಾನು ಆತ ಕ್ಲಾಸ್ಮೇಟು, ಅವ್ರ ಅಕ್ಕನ ಮಗ. ಈಗಲೂ ಆ ಬಾಂಧವ್ಯ ನಮ್ಮಿಬ್ಬರಲ್ಲಿದೆ. 40 ವರ್ಷ ಆಗಿದ್ರೂ ಕೂಡ ಅದು ಒಂಥರ ಅಚ್ಚಳಿಯದೆಯೇ ಹಾಗೇ ನಿಂತು ಬಿಟ್ಟಿದೆ ನಮ್ಮ ನಡುವೆ. ಅದೊಂದು ಅನುಬಂಧ. ಈಗಲೂ ಮಂಗಳೂರಿಗೆ ಹೋದ್ರೆ ಮನೋಜ್ ಸಿಗ್ತಾನೆ. ಮಂಗಳೂರು ಅಂದ್ರೆ ಮನೋಜ್ ಅಂತಾನೆ ಫೋನು, ಬೆಂಗಳೂರು ಅಂದ್ರೆ ರವಿ ಅಂತಾನೆ. ಈಗಲೂ ಮಿಸ್ ನೆನ್ಪಿಟ್ಕೊಂಡಿದ್ದಾರೆ, ಹೇಳ್ತಿರ್ತಾರೆ. ಎಲ್ಲ ಮಾಸ್ಟರ್ಗಳು ಹೇಳ್ತಾರೆ ಅವರ ಜೀವನದಲ್ಲಿ ಅವರು 100 1000 ಸ್ಟೂಡೆಂಟ್ಸ್ ನೋಡಿರೋದು. 40 ವರ್ಷ, ಕಡಿಮೆ ಅಂದ್ರೆ 35-38 ವರ್ಷ. ಒಂದೊಂದು ಬ್ಯಾಚ್ ಅಲ್ಲೂ ಎಷ್ಟಿರ್ತಾರೆ, ಎಷ್ಟು ಕ್ಲಾಸಸ್ ತಗೋತಿರ್ತಾರೆ ಯೋಚನೆ ಮಾಡಿ ನೋಡಿ. ಕೆಲವು ವ್ಯಕ್ತಿಗಳು ನೆನಪುಗಳಲ್ಲಿ ಇರ್ತಾರೆ ಕಣೋ, ಅದ್ರಲ್ಲಿ ನೀನೊಬ್ಬ ಕಣೋ ಅಂತ ಹೇಳ್ತಿರ್ತಾರೆ. ನೀನಾ ಇದಾಗಿರೋದು ಅನ್ನೋ ಅಷ್ಟು ಮಟ್ಟಕ್ಕೆ. ಅಂತ ಈ ಮಣ್ಣಿನ ಮುದ್ದೆಯನ್ನ ಅದನ್ನ ಒಂದು ರೂಪ ಕೊಟ್ಟು ಕುಂಬಾರನ ಗಡಿಗೆ ತರ ಮಾಡಿ ನಿಮ್ಮ ಮುಂದ್ಗಡೆ ನೆಲೆಸಿದ್ದಾರೆ. ಅಂತ ಎಲ್ಲ ಗುರುಗಳ ಪಾದಗಳಿಗೆ ಮೊದಲು ಅವರು ಅವತ್ತು ಶಿಕ್ಷೆ ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಶಿಕ್ಷಣ ಕಲಿತಿರ್ಲಿಲ್ಲ. ಶಿಕ್ಷೆ ಅಂದ್ರೆ ಇವತ್ತು ತಪ್ಪಾಗ್ಬಿಟ್ಟಿದೆ ಮಕ್ಕಳು. ನಮ್ಮ ಹಳೆಯ ಶೈಕ್ಷಣಿಕ ಪದ್ಧತಿ ಅದೊಂದು ಆನಂದ. ಅದು ಬೇಕು, ವಾಪಸ್ ಬರಬೇಕು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ. ನಾನು ಆಗಾಗ ಕೆಲವು ಶಾಲೆನ ಓಪನ್ ಮಾಡ್ತೀನಿ, ಸ್ಕೂಲನ್ನು ಓಪನ್ ಮಾಡ್ತೀನಿ ಅಂದರೆ ಈ ಥರದ್ದು ಏನಾದರೂ ಚೇಂಜ್ ಮಾಡಿ ನೋಡಿ. ನಮ್ಮ ಮಕ್ಕಳು ಹೊಟ್ಟಲ್ಲೇ ಬುದ್ಧಿವಂತರು ಮಕ್ಕಳೇ. ಈಗಿನ ಮಕ್ಕಳು ದೇ ಆರ್ ಡೈನಾಮೆಟು. 5G ಅಲ್ಲ, 10G ಅಲ್ಲ, 50G ಸ್ಪೀಡಲ್ಲಿದ್ದಾರೆ ಅವರು. ದೇ ಆರ್ ಆಲ್ರೆಡಿ 100 ಕಂಪ್ಯೂಟರ್ಗೆ ಸಮ ಅವರು. ಅವ್ರನ್ನ ಆಡಿಸ್ಬೇಕು, ಅವ್ರನ್ನ ಓಡಿಸ್ಬೇಕು, ಅವ್ರನ್ನ ನಗಿಸ್ಬೇಕು, ಅವರಲ್ಲಿ ಕುಣಿಸ್ಬೇಕು, ಅವರಲ್ಲಿರೋ ಶಕ್ತಿನ ಹೊರಗಡೆ ತೆಗಿಬೇಕು. ಅವರೊಂದು ಒಬ್ಬೊಬ್ಬರು ಒಂದೊಂದು ಮಹಾಶಕ್ತಿಗಳಾಗ್ಬಿಡ್ತಾರೆ.
ಒಬ್ಬೊಬ್ಬರಲ್ಲಿ ಹತ್ತತ್ತು ಪಟ್ಟು ವಿವೇಕಾನಂದರಷ್ಟು ತೇಜಸ್ಸು, ತಾಕತ್ತು, ಶಕ್ತಿ ಇದೆ ಮಕ್ಕಳೇ. ನಮ್ಮ ಮಕ್ಕಳಲ್ಲಿ ನಾವಿರ್ಲಿಲ್ಲ ಆಗ, ನಮಗ್ ಗೊತ್ತಿಲ್ಲ, ನಮಗೆ ಇನ್ನೊಬ್ರು ಪರಿಚಯ ಮಾಡಿಸ್ಬೇಕು. ನಮ್ಮ ಮಕ್ಳಿಗೆ ಅದು ನೆಸೆಸಿಟಿ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವ್ರಿಗೆ ಬೇರೆ ಏನೋ ಬೇಕು. ನಮ್ಮ 50 ವರ್ಷಗಳ ಹಿಂದೆ ಇದ್ದಂತ ಶಾಲಾ ಪದ್ಧತಿ ಬೇಕು. ಆ ಬೆಲ್ ಹೊಡಿಯೋದು, ಬರೋದು, ಒಂದು ಸುಭಾಷಿತ ಓದಿಸೋದು, ಬೆಳಿಗ್ಗೆ ಒಂದು ಡಾನ್ಸು, ಅಲ್ಲೊಂದು ನುಡಿ ನಮನ, ಈ ಥರದ್ದೆಲ್ಲ ಇತ್ತು. ಬೆಳಿಗ್ಗೆನೆ ಒಂದು ಡ್ರಿಲ್ ಇರ್ತಿತ್ತು, ಏನೇನೋ ಇತ್ತು. ಇವತ್ತಿನ ಶಾಲೆಗಳಲ್ಲಿ ಇಲ್ಲವೇ ಇಲ್ಲ. ಅಲ್ಲೊಂದು ಕೃಷಿ ಚಟುವಟಿಕೆ ಇರ್ತಿತ್ತು, ಸ್ಪೋರ್ಟ್ಸ್ ಚಟುವಟಿಕೆ ಇರ್ತಿತ್ತು, ಕಲಾ ಚಟುವಟಿಕೆ ಇರ್ತಿತ್ತು. ನಮ್ಮ ಸ್ಕೂಲಲ್ಲಿ ಓದೋರು ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ವಾಲಿಬಾಲ್ ಅಲ್ಲಂತೂ ನಮ್ಮ ಶಾಲೆ ನಂಬರ್ 1 ಅವತ್ತು, ಜಿದ್ದಿ. ಅದರಲ್ಲಂತೂ ವಾಲಿಬಾಲ್ ಅಲ್ಲಿ ಹೆಣ್ಮಕ್ಳು ಇವತ್ತಿಗೂ ಮರಿಲಿಕ್ಕಾಗಲ್ಲ. ನಮ್ಮ ಶಾಲೆಯಲ್ಲೇ ಓದಿದಂತ ಒಂದು ಹೆಣ್ಮಗು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿ ಆಡಿ ಅದರ ಕೋಟಾ ಮೂಲಕ ಪರಿಶ್ರಮನೂ ಪಟ್ಟಿದೆ. ನೆನ್ಪಿಟ್ಕೊಳ್ಳಿ, ಸ್ಪೋರ್ಟ್ಸ್ ಟೀಚರ್ ಆಗಿದ್ದಾರೆ. ಸಿಕ್ಕಾಗ ನನಗೆ ಆಶ್ಚರ್ಯ, ಅಬ್ಬೋ ಅನ್ನತಕ್ಕಂಥದ್ದು. ಒಬ್ಬ ಶಿಕ್ಷಕನಿಗೆ ಮಾತ್ರ ಅಂಥದ್ದೊಂದು ಶಕ್ತಿ, ಆತನಿಗೆ ಮಾತ್ರ ನಮ್ಮ ತಿದ್ದೋ ಶಕ್ತಿ, ನಮ್ಮನ್ನ ಬರೆಸೋ ಶಕ್ತಿ, ನಮ್ಮಲ್ಲಿರೋ ಆ ಕಲಿಕೆಯ ಶಕ್ತಿ. ಹೌದು, ನಾಲೆಜ್ ಇಸ್ ಮೋರ್ ಪವರ್ಫುಲ್, ನಾಲೆಜ್ ಇಸ್ ದಿ ಪವರ್ಫುಲ್ ಅಂತ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಂತ ಆ ಮಹಾ ಶಿಕ್ಷಕರ ದಿನಾಚರಣೆ ಇವತ್ತು. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ದಟ್ ಈಸ್ ದಿ ಪವರ್. ಏನ್ ಮಾಡ್ತೀರಿ? ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಭಾರತ ದೇಶದ 2ನೇ ರಾಷ್ಟ್ರಪತಿ. 1962ರಿಂದ 1967ರವರೆಗೂ ಇದ್ದವರು. 5th ಸೆಪ್ಟೆಂಬರ್ 1888ರಲ್ಲಿ ಹುಟ್ಟಿದಂಥವ್ರು. 1975ನೇ ಇಸ್ವಿವರೆಗೂ ಇದ್ದವ್ರು. ಹೆಚ್ಚು ಕಡಿಮೆ ಒಂದು ರೀತಿ 90ರ ಆಸುಪಾಸಿನವರೆಗೂ ವಯಸ್ಸು, 77, 78ರವರೆಗೂ ತುಂಬು ಅಂಥದ್ದೊಂದು ಜೀವನ. 90, 88, 77, 88 ವರ್ಷ. ಇಡೀ ವಿಶ್ವಕ್ಕೆ ನಮ್ಮ ವಿಶ್ವದ ಶಕ್ತಿಯನ್ನು, ಭಾರತೀಯತೆಯ ಶಕ್ತಿಯನ್ನು, ಭಾರತೀಯ ತತ್ವಜ್ಞಾನದ ಶಕ್ತಿಯನ್ನು, ವೈದಿಕ ಶಕ್ತಿಯನ್ನು ಅಂತ ಪರಿಚಯ ಮಾಡಿಕೊಟ್ಟಂತ ಮಹಾ ತತ್ವಜ್ಞಾನಿ. ಹೌದು, ಅವರಿಗೆ ಶಿಕ್ಷಣ ಅನ್ನುವುದರಿಂದ, ಓದುವುದರಿಂದ ಜ್ಞಾನ ಹೆಚ್ಚು ಮಾಡ್ಕೋತೇವೆ, ವಿಚಾರಿಸ್ತೇವೆ, ಕೇಳ್ತೇವೆ, ಒಪ್ಪಿಕೊಳ್ಳಲ್ಲ. ನಾವೇನಾಗ್ಬಿಟ್ಟಿದ್ದೇವೆ ಗೊತ್ತಾ? ಇದು ಕರೆಕ್ಟ್ ಇರ್ಬೋದೇನೋ, ಆದ್ರೆ ಓದು ನಿಮ್ಮಲ್ಲಿ ಪರೀಕ್ಷಾ ಗುಣಗಳನ್ನ ಬೆಳೆಸುತ್ತೆ. ಇದೇನು, ಇದು ಯಾಕೆ, ಇದು ಮಾಡೋದು ಸರಿಯಾ ತಪ್ಪ, ಈ ರೋಡಲ್ಲಿ ಹೋದ್ರೆ ಸರಿಯಾ ತಪ್ಪ, ಈ ಸಿಗ್ನಲ್ ಜಂಪ್ ಮಾಡಿದ್ರೆ ಏನಕ್ಕೆ ಹಾಕಿದರೆ, ಈ ಸಿಗ್ನಲ್, ಈ ಜೀಬ್ರಾ ಲೈನ್ಸ್ ಏನಕ್ಕೆ ಹಾಕಿದ್ದಾರೆ, ಈ ರೆಡ್ ಲೈನ್ ಅಂದ್ರೆ ಏನು, ರೆಡ್ ಸಿಗ್ನಲ್ ಅಂದ್ರೆ ಏನು, ಯೆಲ್ಲೋ ಲೈನ್ ಅಂದ್ರೆ ಏನು, ಏನಕ್ಕೆ ಅಲ್ಲಿ ಪೊಲೀಸ್ ನಿಂತಿದ್ದಾರೆ, ಏನಕ್ಕೆ ಅಲ್ಲಿ CC ಕ್ಯಾಮ್ರಾ ಇಟ್ಟಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿವೇಚನೆ ವಿದ್ಯೆಯಿಂದ ಬರುತ್ತದೆ ಅಂತ ತಿಳಿಸಿಕೊಟ್ಟಂತ ಮಹಾನ್ ದಾರ್ಶನಿಕ ತತ್ವಜ್ಞಾನಿ. ಎಷ್ಟೋ ಖುಷಿ ಇದೆ. ಕೆಲವು ದೇವ ರಹಸ್ಯಗಳು ಹೇಳಬಾರದು ಅಂತೇವೆ, ಆದ್ರೂ ಒಂದು ಸಣ್ಣದಾಗಿ, ಈ ಮಹಾ ಪಂಡಿತೋತ್ತಮರ ಕುಟುಂಬಕ್ಕೂ ಜ್ಯೋತಿಷ್ಯ ಹೇಳಿದ್ದೇನೆ ಅಂದ್ರೆ ನನಗೆ ಆಗೋ ಒಂದು ಖುಷಿ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಹೌದು, ಇದೆ ಆ ತಾಯಿ ವಾಗ್ದೇವಿ ಶಕ್ತಿ, ವಾಗ್ದೇವಿ. ಅಷ್ಟು ನನ್ನದಲ್ಲ. ಇವರೆಲ್ಲ ಅವತಾರ ಪುರುಷರುಗಳು ಮಕ್ಕಳೇ. ನೋಡಿ, ಒಮ್ಮೆ ಇವರ ಇಡೀ ದೇಶ ವಿದೇಶಗಳಿಗೆ ಹಬ್ಬುತ್ತೆ ಇವರ ತತ್ವಜ್ಞಾನದ ಶಕ್ತಿ. ಎಲ್ರು ಅವ್ರಿಗೆ ಎಂತೆಂಥ ಅವಾರ್ಡ್ಗಳು ಬಂದಿದೆ ಬಿಡಿ, ಲೆಕ್ಕವಿಲ್ಲದಷ್ಟು. ಅವ್ರು ಬರ್ತಾರೆ ಅಂದ್ರೆ ಸ್ತಬ್ಧರಾಗ್ತಿದ್ರು. ನಮ್ಮ ಭಾರತೀಯ ಧರ್ಮದ ಶಕ್ತಿ, ಸನಾತನ ಧರ್ಮದ ಶಕ್ತಿ, ವೈದಿಕ ಶಕ್ತಿ, ವೇದಗಳ ಶಕ್ತಿ, ಉಪನಿಷತ್ತುಗಳ ಶಕ್ತಿ, ದ ಲೈಫ್ ಆಫ್ ಭಗವದ್ಗೀತಾ, ಭಾಗವತ, ಅಯ್ಯೋ ಎಷ್ಟೋ ಉಪನ್ಯಾಸಗಳು ಕೊಟ್ಟಿರ್ತಕ್ಕಂಥವರು. ಜ್ಞಾನ ಭಂಡಾರ. ಅಂತ ಒಂದು ಇವರಿಂದ ಪ್ರೇರೇಪಣೆ ಆದವರು ಎಷ್ಟೋ ಜನ, ಕಲಿತವರು, ತಿಳ್ಕೊಂಡವರು, ಬದಲಾದವರು ಎಷ್ಟೋ ಜನ. ಆ ಸಂದರ್ಭದಲ್ಲಿ ಅವರೆಲ್ಲ ಹಳೆಯ ವಿದ್ಯಾರ್ಥಿಗಳು ಅವ್ರ ಹತ್ರ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ಮ ಬರ್ಡೇ ನಾವು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ.
ಆಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಬೇಡರಪ್ಪ, ನಾನು ಈ ಎತ್ತರಕ್ಕೆ ಬೆಳೆದಿರುವುದು ನಾನು ಕಲಿತ ವಿದ್ಯೆಯಿಂದಲೇ, ನನಗೆ ಕಲಿಸಿದ ಶಿಕ್ಷಕರಿಂದಲೇ. ನಿಮಗೆ ನನ್ನ ಮೇಲೆ ಅಷ್ಟೊಂದು ಯಾಕಂದ್ರೆ ಅವ್ರು ಪ್ರೊಫೆಸರ್ ಆಗಿದ್ದವರು, ಲೆಕ್ಚರರ್ ಆಗಿದ್ದವರು, ಅವರಿಂದ ಕಲಿತಂತ ಸಾವಿರಾರು ವಿದ್ಯಾರ್ಥಿಗಳಿದ್ರು, ಅವರಿಂದ ಪ್ರೇರೇಪಣೆ ಆದಂತವ್ರು ಲಕ್ಷಾಂತರ ಜನ ಇದ್ರು. ಒಂಥರ ನಡೆದಾಡೋ ತತ್ವಜ್ಞಾನಿ ಅವರು, ಬಿಗ್ಗೆಸ್ಟ್ ಫಿಲಾಸಫರ್. ನೆನ್ಪಿಟ್ಕೊಳ್ಳಿ, ನಮಗೆ ನಮ್ಮ ಹಿರಿಯರ ಬಗ್ಗೆ ಪರಿಚಯ ಇಲ್ಲ ಮಕ್ಕಳೇ. ನಮ್ಮ ಹಿರಿಯರು ಯಾರು, ನಮ್ಮ ಭರತಖಂಡದ ಮಹಾನ್ ಸಂತರುಗಳು ಯಾರು ತಿಳ್ಕೊತಾ ಇರಬೇಕು ಮಕ್ಕಳೇ. ಅದು ಯಾವುದು ಹೊರಗಡೆ ದೇಶದವರು, ಅವ್ರೊಂಥರ ಬ್ರೆಡ್ ಮೇಲೆ ಯಾವುದೋ ಒಂದು ವಾಂತಿ ಬರೋ ಎಲೆ ಇದನ್ನ ಇಟ್ಬಿಟ್ಟು ತಿನ್ನೋ ಊರಲ್ಲಿ ತೋರಿಸಿ ನಮ್ಮ ಒಬ್ಬೊಬ್ಬ ಸಂತರುಗಳು ಏನೇನ್ ಸಾಧನೆ ಮಾಡಿದ್ದಾರೆ ಗೊತ್ತಾ? ನಮ್ಮ ದೇಶದ ಪರಿಚಯ ಎಲ್ಲ, ನಮ್ಮ ದೇಶ ಕಟ್ಟಿದವರು, ನಮ್ಮ ದೇಶ ನಡೆಸಿದವರು, ನಮ್ಮ ದೇಶದಕ್ಕೆ ಬೆಳಕು ಕೊಟ್ಟಂಥವ್ರು, ನಮ್ಮ ಬದುಕಿಗೆ ಬೆಳಕು, ಜೀವನಕ್ಕೆ ಬೆಳಕು, ವಿದ್ಯೆಗೆ ಬೆಳಕು, ಜ್ಞಾನಕ್ಕೆ ಬೆಳಕು, ಒಂದ ಎರಡ ಎಂತೆಂಥ ಮಹಾನ್ ಸಂತರುಗಳು ನಡೆದಾಡಿದಂತ. ನೀವು ಬೇರೆ ದೇಶಗಳು ಹುಡುಕಿದ್ರೆ ಯಾವನ ಒಬ್ಬ ಇಬ್ಬ, ಅವರು ದೊಡ್ಡವ್ರು, ಅವ್ರವ್ರಿಗೆ ಒಬ್ರು ಇಬ್ರು ಒಬ್ಬ ಶೇಕ್ಸ್ಪಿಯರ್ ಕತೆ ಇಟ್ಕೊಂಡು ಇಂಗ್ಲಿಷ್ ಲಿಟ್ರೇಚರ್ ಬರೀತಾರೆ. ನಮ್ಮ ಕನ್ನಡ ಲಿಟ್ರೇಚರ್ ಎಷ್ಟು ದೊಡ್ಡದು ಗೊತ್ತಾ? ಎಂತೆಂಥ ಕುಮಾರವ್ಯಾಸರಿಂದ ಹಿಡಿದು ಸಂತರುಗಳಿದ್ದಾರೆ ಗೊತ್ತಾ? ಹಲ್ಮಿಡಿ ಶಾಸನ, ಅತಿ ಪುರಾತನ ಶಾಸನ ಅಂತಾನೆ ಬರೆಯಲ್ಪಟ್ಟಿದೆ. ಇವುಗಳ ಬಗ್ಗೆ ಅವಗಾಹನೆ ಇಲ್ಲ ನಮ್ಗೆ. ಯೋಚನೆ ಮಾಡಿ ನೋಡಿ. ನಾವ್ಯಾವುದು ಶೇಕ್ಸ್ಪಿಯರ್ ಕತೆ ಓದ್ಬಿಟ್ರೆ, ನಾವು ಇಂಗ್ಲಿಷ್ ಮಾತಾಡ್ಬಿಟ್ರೆ ನೋಡಿ, ಅದೊಂದು ಭಾಷೆ ಅಷ್ಟೇ, ಫಾರ್ ದಿ ಕಮ್ಯುನಿಕೇಶನ್. ನಮ್ಮ ಜ್ಞಾನ, ನಮ್ಮ ಭಾಷೆ, ನಮ್ಮ ಊರು, ನಮ್ಮ ಜಲ, ನಮ್ಮ ದೇಶವೇ ಮುಖ್ಯ. ದೇಶವೇ ನಮ್ಮ ದೇಶದ ಲೆಕ್ಕ ತಗೊಂಡು ಎಷ್ಟು ಲಕ್ಷ ಜನ ಇದ್ದಾರೆ ಗೊತ್ತಾ ಮಕ್ಕಳೇ? ಅವ್ರ ಊರಿನ ಸಂತರುಗಳನ್ನ ತಗೊಳ್ಳಿ. ಶಂಕರಾಚಾರ್ಯರಿಗೆ ಧೂಳು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಎಂತೆಂಥ ಮಹಾನ್ ಸಂತರುಗಳು. ಯಾರಾದ್ರೂ ಆತರ ಅವರು ಬದುಕಿದ ರೀತಿಯ ಹಾಗೆ 1% ಬದುಕಿರೋ ಸಂತರುಗಳು ಬೇರೆ ದೇಶದ್ದು ಇನ್ನೊಂದು ಅಂತ ತೋರಿಸಿ ಇವತ್ತು ಅವರೇ ಒಪ್ಕೊಬಿಟ್ಟಿದ್ದಾರೆ. ಬೇರೆ ಬೇರೆ ಧರ್ಮಗಳಿಗೆ ನಮ್ಮ ಭಾರತೀಯ ಧರ್ಮವೇ ಮೂಲ ಅಂತ. ಬೇರೆ ಬೇರೆ ಧರ್ಮಗಳಿಗೆ ಎಲ್ಲಿಯ ರಾಮಾಯಣ 10,000 ವರ್ಷಗಳ ಹಿಂದ್ಗಡೆ ಈಗಲೂ ಇದ್ದಾವೆ. ಹನುಮ ಎಲ್ಲಿಂದ ಬಂದ ಮತ್ತೆ 10,000 ವರ್ಷಗಳ ಹಿಂದ್ಗಡೆ ಕ್ರಿಯೇಟ್ ಮಾಡ್ಬಿಟ್ರಾ? ಒಂದು ಇಂಡೋನೇಷ್ಯಾ, ಬೇರೆ ಬೇರೆ ದೇಶಗಳಲ್ಲಿ ಈಗಲೂ ರಾಮನ ವಂಶಸ್ಥರು ಅಂತ ಹೇಳಿಬಿಟ್ಟು ಪ್ರಿಂಟ್ ಮಾಡ್ತಾರೆ, ನೋಟುಗಳ ಮೇಲೆ ಪ್ರಿಂಟ್ ಮಾಡ್ತಾರೆ. ಹೇಳ್ಕೊತಾರೆ ಗರ್ವದಿಂದ. ನಾವು ನಮ್ಮ ರಾಮ ಅಂತ ಹೇಳ್ಕೊಳಕ್ಕೆ ನಾವು ನಾಚಿಕೆ ಪಡ್ತೇವೆ ಮಕ್ಕಳೇ. ನಮ್ಮ ರಾಮ ಅಂತ ಹೇಳ್ಕೊಳಕ್ಕೆ ನಮ್ಮ ರಾಮನನ್ನ ಇಲ್ಲ ಸಲ್ಲದ್ದು ಮಾತಾಡ್ತೇವೆ ಮಕ್ಕಳೇ. ನಮ್ಮ ರಾಮನ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ನಾವೇ ಕೆಟ್ಟದಾಗಿ ಮಾತಾಡ್ತಿರೋದು. ಅದನ್ನ ತೊಳೆದಾಕದಂತ ಮಹಾನ್ ಸಂತರುಗಳಿದ್ದಾರೆ. ಅಂತಹವರುಗಳಲ್ಲಿ ಅಗ್ರಗಣ್ಯರುಗಳಲ್ಲಿ ಟಾಪ್ 10 ವ್ಯಕ್ತಿಗಳಲ್ಲಿ ಇವರೂ ಒಬ್ಬರು. ಸರ್ವೇಪಲ್ಲಿ ರಾಧಾಕೃಷ್ಣ. ಅಬ್ಬೋ, 5th ಸೆಪ್ಟೆಂಬರ್ 1888 ತರ ಕೆಲವೊಂದು ಸಂಖ್ಯೆಗಳು ಓಡ್ತಾ ಇರುತ್ತೆ, ನಮ್ಗೆ ಕ್ಯಾಲ್ಕುಲೇಷನ್ ಆಗ್ತಾ ಇರ್ತೀವಿ, ಪ್ಲಾನೆಟ್ಸು, ಪೊಸಿಷನ್ಸು, ಇನ್ನೊಂದು ಅಂತಕ್ಕಂಥದ್ದು. 17ನೇ ತಾರೀಕು ಏಪ್ರಿಲ್ 1975 ಅವ್ರು ನಮ್ಮಿಂದ ದೂರ ಆಗಿತ್ತು. ಆದ್ರೂ ನೋಡಿ, ಅವರಿದ್ದಾಗ ಎಲ್ಲ ವಿದ್ಯಾರ್ಥಿಗಳು, ಕಲಿತವರು, ಕಲ್ತ್ಕೊಳ್ತಿದ್ದವರು, ಫಾಲೋವರ್ಸ್ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ನಿಮ್ ಬರ್ಡೇ ಆಚರಣೆ ಮಾಡ್ಬೇಕು ಅಂದ್ರೆ. ನಾನಿವತ್ತಾಗ್ಲಿಕ್ಕೆ ನನ್ನ ಹಿಂದ್ಗಡೆ ಹಲವಾರು ಶಿಕ್ಷಕರಿದ್ದಾರೆ. ಅವರಿಂದ ನಿಮ್ಗೆ ತುಂಬಾ ಇಷ್ಟ ಇದ್ರೆ ಒಂದು ಕೆಲಸ ಮಾಡಿ, ಇವತ್ತಿನಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವನ್ನ ರೂಪಿಸ್ಲಿಕ್ಕೆ ಒಬ್ಬ ಮಹಾನ್ ಸಂತರಿದ್ರು, ಶಿಕ್ಷಕರಿದ್ರು. ಸೊ ನನ್ನ ಪರವಾಗಿ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸಿ ಅಂತ ಹೇಳ್ಕೊಡ್ತಾರೆ. ಅವತ್ತಿನಿಂದ ಸೆಪ್ಟೆಂಬರ್ 5 ಅಂದಿದ್ದೆ ನಮ್ಮ ಗುರುಗಳು, ಎಲ್ಲಾ ಗುರುಗಳು
ಎಲ್ಲಾ ಗುರುಗಳು ನಾವು ಅವತ್ತು ಅನ್ನೋದು ಕಲ್ಸ್ಕೊಟ್ಟಿರ್ಲಿಲ್ಲ. ಇವತ್ತು ನಮ್ಮ MBA, MTech, MF, MS, UPS ಎಲ್ಲ JD ಮಣ್ಣು. ಹೌದು ಮಕ್ಕಳೇ, ನಾನು ಅವತ್ತು ಟೈಪಿಂಗ್ ಕಲಿಯುವಾಗ ಇವತ್ತಿಗೂ ಟೈಪಿಂಗ್ ನಲ್ಲಿ ಒಂದು ಬೆರಳಲ್ಲಿ ನಾನು ಈಗ ಜಂಪ್ ಮಾಡ್ತೇನೆ. ಸೀನಿಯರ್ ಟೈಪಿಂಗ್ ಮುಗಿಸಿದ್ದಾನೆ, ಒಳ್ಳೆ ಮಾರ್ಕ್ಸೇ ತಗೊಂಡಿದ್ದಾನೆ. ಅದೊಂದು ಹಠ ಇತ್ತು, ಗೊತ್ತಿಲ್ಲ ದೇವ್ರು ಕೊಟ್ಟು ಬರ. ಏನಾದ್ರೂ ಒಂದು ಮಾಡಿದ್ರೆ ಬುಡಕ್ ಹೋಗೋವರೆಗೂ ಬಿಡ್ತಿರ್ಲಿಲ್ಲ. ಆಯ್ತು, ಆಗ ಇದು ಇಷ್ಟೇ ಇದ್ದಿದ್ದು. ಬಟ್ ಈ ಎಡಗಡೆ ಜಂಪು ಒಂದು ಇವತ್ತಿಗೂ ಇದೆ, ಟಕ್ ಅಂತ ಹೇಗಿರುತ್ತೆ. 2 ಅಕ್ಷರಗಳು ಕೆಳಗಡೆ ಜಂಪ್ ಆಗಿ ಟೈಪ್ ಹೊಡೆಯುತ್ತೆ. ಈಗ ಬಿಟ್ಬಿಟ್ಟಿದ್ದೇನೆ, ತುಂಬಾ ವರ್ಷಗಳಾಯ್ತು. ಆದ್ರೂ ಮಾಡುವಾಗ ಹಾಗೇ ಬರುತ್ತೆ, ಟಕ್ ಅಂತ ಹಿಂಗ್ ಬರುತ್ತೆ ಎಡಗೆ ಅಂತ. ಆಗ ಕಲಿಯುವಾಗ ಯಾರು ನೋಡ್ಕೊಳ್ಳಿಲ್ಲ, ನಾನು ಅದನ್ನ ಹೇಳ್ಕೊಳ್ಳಿಲ್ಲ. ಆಮೇಲೆ ಗೊತ್ತಾಯ್ತು ನಾನು ಕಲಿಸುವಾಗ, ಓ ಇದಲ್ವಾ ತಪ್ಪು, ನಾನು ಕಲಿತದ್ದು ಎಂತ ತಪ್ಪಾಯ್ತು ಅನ್ನತಕ್ಕಂಥದ್ದು. ಎಸ್, ಅದರಿಂದ ಪ್ರತಿಯೊಬ್ಬರ ಜೀವನದಲ್ಲಿ ನೀವು ಇವತ್ತೇನಾದ್ರೂ ಆಗಿದ್ದೀರಿ ಅಂದ್ರೆ ಅಲ್ಲೊಬ್ಬ ಶಿಕ್ಷಕ ಇದ್ದಾನೆ. ನೀವು ಒಂದು ಒಳ್ಳೆ ಟೈಲರಿಂಗ್ ಮಾಸ್ಟರ್ ಆಗಿದ್ದೀರಿ, ಟೈಲರ್ ಆಗಿದ್ದೀರಿ, ಅಲ್ಲೊಬ್ಬ ಟೈಲರಿಂಗ್ ಮಾಸ್ಟರ್ ಇರ್ತಾನೆ. ನೀವೊಬ್ಬ ಕೂದಲು ಕಟಿಂಗ್ ಕ್ಷೌರಿಕ, ಒಳ್ಳೆ ಕ್ಷೌರಿಕ, ನಿಮ್ಗೊಬ್ಬ ಇದ್ದಾನೆ. ಹೌದು, ನೀವೊಬ್ಬ ಒಳ್ಳೆ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿದ್ರಿ ಅಂದ್ರೆ ಅಲ್ಲೊಬ್ಬ ಹೀಗೆ ಒರೆಸ್ಬೇಕು, ಹಿಂಗೆ ಒರೆಸ್ಬೇಕು, ಹೀಗೆ ವಾಶ್ ಮಾಡಬೇಕು ಅಂತ ಹೇಳ್ಕೊಟ್ಟಂತ ಅಲ್ಲೊಬ್ಬ ಮಾಸ್ಟರ್ ಇದ್ದಾನೆ. ಒಳ್ಳೆ ಅಡಿಗೆ ಬೆಟ್ಟ ಆಗಿದ್ದೀರಿ ಅಂದ್ರೆ ಖಂಡಿತ ಅಲ್ಲೊಂದು ತರಕಾರಿ ಕಟ್ ಮಾಡೋದಕ್ಕೋ, ತರಕಾರಿ ತೊಳೆಯೋದಕ್ಕೋ, ಯಾವ ಸೀಸನ್ ತರಬೇಕು, ಹೇಗ್ ತರಬೇಕು, ಮಾಗಿರೋದು ಹೇಗ್ ತೆಗಿಬೇಕು, ಈ ತರ ಪ್ರತಿಯೊಂದು ತಿಳಿಸ್ಕೊಟ್ಟಂತ ಅಲ್ಲೊಬ್ಬ ಮಾಸ್ಟರ್ ಇದ್ದಾನೆ. ಪ್ರತಿಯೊಂದಕ್ಕೂ ಒಬ್ಬ ಶಿಕ್ಷಕನಿದ್ದಾನೆ, ನೆನಪಿಟ್ಟುಕೊಳ್ಳಿ. ನಮ್ಮ ಮನಸ್ಸಾಕ್ಷಿಗೆ ಮೀರಿದ ಗುರುವು ಇಲ್ಲ. ಕೆಲವೊಂದು ತಪ್ಪುಗಳು ತುಂಬಾ ಮಾಡಿರ್ತಾರೆ, ಅದು ಹೇಳುತ್ತೆ, ಏನೋ ಯಾಕೋ ಎಂಥದ್ದೋ ಇವನು ಹೇಳ್ತಿದ್ದಾನೆ. ಹೌದಲ್ವಾ ಮಕ್ಕಳೇ? ಅದರಿಂದ ಎಲ್ರು ನಿಮ್ಮ ಗುರುವನ್ನ ನೆನೆಸ್ಕೊಳ್ಳಿ, ಆ ಗುರುವಿಗೊಂದು ಪ್ರಣಾಮ ಹೇಳಿ, ಮತ್ತಷ್ಟು ಮಾತಾಡೋಣ. ನನ್ನೆಲ್ಲರ ಗುರುಗಳು ನೀವು. ನಿಮ್ಮಿಂದ ಮಾತಾಡ್ತಾ ನಿಮ್ ಜೊತೆಲಿ ಇರ್ತಾ ನಾನು ಎಷ್ಟೋ ಕಲ್ತಿದ್ದೇನೆ ಮಕ್ಕಳು. ನಾನು ಓದಿರುವುದು ತಿಳಿದುಕೊಂಡಿರುವುದು ಅಣುವಷ್ಟೇ, ಇದು ಪರಮ ಸತ್ಯ. ಆದರೆ ನಿಮ್ಮ ಜೊತೆ ಈ 30 ವರ್ಷಗಳ ಪಯಣವಿದೆಯಲ್ಲ, ಲಕ್ಷಾಂತರ ಜನ, ಕಡಿಮೆ ಅಂದ್ರೂ 10 ಲಕ್ಷ ಜನ ಅಂತ ಹೇಳಬಲ್ಲೆ, ಕಡಿಮೆ ನಾನು ಹೇಳ್ತಿರೋದು. ನಿಮ್ಮಗಳ ಜೊತೆ ನಿಮ್ಮ ಹುಬ್ಬು, ನಿಮ್ಮ ಹಾವ, ನಿಮ್ಮ ಭಾವ, ನಿಮ್ಮನ್ನ ಮಾತು, ನಿಮ್ಮ ಹಲ್ಲು, ನಿಮ್ಮ ಮೂಗು, ನಿಮ್ಮ ಕಣ್ಣು, ನಿಮ್ಮ ಹುಬ್ಬು, ನಿಮ್ಮ ಕೂದಲು, ನಿಮ್ಮ ಡ್ರೆಸ್ಸು, ನಿಮ್ಮ ನಡೆ, ನಿಮ್ಮ ಬೆರಳು, ಎಷ್ಟು ನೋಡಿದೇನೋ ನಿಮಗೆ ಗೊತ್ತಿಲ್ಲ. ಸೂಕ್ಷ್ಮವಾಗಿ ಮಾತಾಡ್ತಾ ಓಹೋ ಬುಧವಾರ ಹುಡ್ದವ್ರು ಹೀಗೆ, ಗುರುವಾರ ಹುಡ್ದವ್ರು ಹೇಗೆ, ಶುಕ್ರವಾರ ಹುಡ್ದವ್ರು ಇನ್ನೆಂಗೆ, ಈ ತರದ್ದು ಪ್ರತಿಯೊಂದು ನಿಮ್ಮಿಂದ. ಯಾಕಂದ್ರೆ ನಮಗೆ ಅಧ್ಯಯನಕ್ಕೆ ಸಿಕ್ಕಿರೋದು 4 ಲೈನ್, ಆದ್ರೆ ನಿಮ್ಮಿಂದ ಕಲ್ತಿರೋದು ನನ್ನ 4 ಲಕ್ಷ ಲೈನ್. ನೀವು ಕೂಡ ನನ್ನ ಶಿಕ್ಷಕರೇ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಅಭಿವಂದನೆಗಳು ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ ಹುಟ್ಟಿದವರು ಎಂದೂ ತಮ್ಮ ಮನೆಯ ವಿಚಾರದಲ್ಲಿ ನೆಮ್ಮದಿಯಾಗಿರುವುದಿಲ್ಲ. ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ಕಾಯ್ತಿರ್ತಾರೆ. ಹೌದು ಮಕ್ಕಳ, ಗುರುವಾರ ಹುಟ್ಟಿದವರು ನಿಮ್ಮಿಂದ ಎಲ್ರಿಗೂ ಒಳ್ಳೇದಾಗಿದೆ ನೋಡಿ, ನಿಮ್ಮಿಂದ ಎಲ್ರಿಗೂ ದಾರಿಯಾಗಿದೆ ನೋಡಿ, ನಿಮ್ಮಿಂದ ಎಲ್ರಿಗೂ ಪೂರ್ಣ ತೃಪ್ತಿ ಸಿಕ್ಕಿದೆ ನೋಡಿ. ಏನೋ ಒಂದು ಇರುವುದರಲ್ಲೇ ಹಂಚುವ ಬುದ್ಧಿ, ಇರುವುದರಲ್ಲೇ ಕೊಡುವ ಬುದ್ಧಿ, ಇರುವುದರಲ್ಲೇ ಪ್ರೀತಿಸುವ ಬುದ್ಧಿ, ಇರುವುದರಲ್ಲೇ ಎಲ್ಲರಿಗೂ ನೆಮ್ಮದಿ ಹುಡುಕುವ ಬುದ್ಧಿ. ಆದರೆ ಗುರುವಾರ ನೀವು ಹುಟ್ಟಿದ್ರೆ ನೆಮ್ಮದಿ ಇದೆಯಾ ಮಕ್ಕಳೇ? ಕರೆಕ್ಟಾಗಿ ಹೇಳಿ, ಎಷ್ಟು ಬಾರಿ ಹತ್ತಿದ್ದೀರಿ?
ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿ ಕಣ್ಣೀರ್ ಹಾಕಿದ್ದೀರಿ ಹೇಳಿ? ಎಷ್ಟು ಜನಕ್ಕೆ ನೆರಳು ಕೊಟ್ಟು ಕೂಡ ಏನೂ ಬೇಡ, ನೀವು ಯಾರಿಗಾದ್ರೂ 1,000-3,000 ಕೊಟ್ಟಿದ್ರೆ ವಾಪಸ್ ಬಂದಿದ್ಯಾ ಹೇಳಿ? ಗುರುವಾರ ಹುಟ್ಟಿದವ್ರು ಬೇಡ, ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ಹೇಳಿ, ಕರೆಕ್ಟಾಗಿ ಹೇಳಿ. ಎಷ್ಟು ನೋವು ಕೊಟ್ಟಿಲ್ಲ? ಊರಿಗೆ ಉಪಕಾರಿ, ಮನೆಗೆ ಮಾರಿ, ದೊಡ್ಡದಾಗಿ ಹೇಳೋಕ್ ಬಂದ್ಬಿಟ್ಟ ನಮ್ಗೆ. ಹೌದು, ಕೊಟ್ಟು ಕೆಟ್ಟ ಕರ್ಣ ಅಂತ ಹೇಳ್ತಾರೆ. ಮುಟ್ಟದೆ ಕೆಟ್ಟ ರಾವಣ, ಮುಟ್ಟಿ ಕೆಟ್ಟ ಇಂದ್ರ, ಕೊಟ್ಟು ಕೆಟ್ಟ ಕರ್ಣ ಅಂತ. ಇದುದೆಲ್ಲ ಕೊಟ್ಟು ಕೆಟ್ಟ ಗುರುವಾರ ಹುಟ್ಟಿದವರು. ಹೌದು ಅಲ್ವಾ ಹೇಳಿ? ನನ್ನ ಕರ್ಣನ್ ತರ ನೀವೇನೇನ್ ಕೊಟ್ಟಿಲ್ಲ ಹೇಳಿ? ನಿಮ್ಮನ್ನೇ ಕೊಟ್ಟಿದ್ದೀರಿ. ತೃಪ್ತಿ ಇಲ್ಲ, ಇನ್ನಷ್ಟು ಕೊಡ್ಬೇಕು ಅಂತ ಆಸೆ, ಸಾಕು. ನಿಮ್ಮ ಆಸೆಗೆ ಇತಿಮತಿ ಇಲ್ಲ, ಎಲ್ಲ ಜಾಸ್ತಿ. ನಿಮಗ್ ಬರೋಷ್ಟು ಕೋಪ, ವಿಪರೀತ ಕೋಪ. ಹೌದು ಅಲ್ವೋ ಹೇಳಿ ಕರೆಕ್ಟಾಗಿ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಪರಮಾತ್ಮಂ ಧರ್ಮ ರಾಮಚಂದ್ರ. ದಗ 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 ನಿಮ್ಮನ್ನ ಕೆದಕಿ ಬಿಟ್ರೆ ಇಷ್ಟು ಪೀಚ್ ಇದ್ರು ಕೂಡ, 4 ಕಡೆ ಇದ್ರು ಕೂಡ ಹಾರಿ ಡಿಚ್ಚಿ ಹೊಡೆದು ಬಿಡ್ತೀನಿ ಅಂದ್ಬಿಡ್ತೀರಿ. ಹೋಗಿದ್ದೀರಾ ಇಲ್ವಾ ಹೇಳಿ? ಬಡಿ ಬೆಳ್ಳ ಅಂತ. ಹೌದು ಅಲ್ವೋ ಹೇಳಿ? ವಿಪರೀತ ಬಂಡ, ವಿಪರೀತ ಧೈರ್ಯ. ತಮಾಷೆ ಗೊತ್ತಾ? ವಿಪರೀತ ಪುಕ್ಕಳರು ಕೂಡ, ಅಯ್ಯೋ ಯಾಕಪ್ಪ ಹೋಗ್ಬೇಕು? ನೀವು ಅರ್ಧ ಗಂಟೆ ತಡೆದು ಬಿಟ್ರೆ, ಅರ್ಧ ಗಂಟೆ ನಿಮ್ಮ ಕೋಪವನ್ನ ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡ್ಕೋಬಿಟ್ರೆ, 1 ದಿನ ಪೋಸ್ಟ್ಪೋನ್ ಮಾಡ್ಕೋಬಿಟ್ರೆ, ಕರೆಕ್ಟಾಗಿ ಹೇಳಿ, ತಡೆ ಹೇಗಾಗುತ್ತೆ ಹೆಂಗಾಗುತ್ತೆ ಅನ್ನತಕ್ಕಂಥದ್ದು ಕರೆಕ್ಟಾಗಿ ಹೇಳಿ ಮಕ್ಕಳು. ಬೆದರು ಬಿಟ್ಟಿರ್ತೀರಿ, ಬೆವರು ಬಿಟ್ಟಿರ್ತೀರಿ. ಗನ್ಗಿಂತ ಪೆನ್ನು ಮುಖ್ಯ ಅಂತ ನಂಬಿರೋರು ನೀವು. ಹೌದು ಅಲ್ವೋ ಹೇಳಿ? ನೀವು ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಗುರುವಾರ ಹುಟ್ಟಿದವರು ಅಡ್ಡದಾರಿ ಸಂಪಾದನೆ ಹೋಗೋದೇ ಇಲ್ಲ. ಕಮ್ಮಿ, ವೆರಿ ರೇರ್. ಮೇ ಬಿ ಇನ್ಫ್ಲೂಯೆನ್ಸ್ ಬೇರೆಯವ್ರದ್ದು ಇನ್ನೊಂದು ಆಗಿಬಿಟ್ಟು ಟೋಪಿ ಹಾಕಿಸ್ಕೊಂಡಿರ್ತೀರಾ, ಎಲ್ಲೋ ಒಂದಷ್ಟು ಬಡ್ಡಿಗೆ ದುಡ್ಡು ಕೊಟ್ಟು ಟೋಪಿ ಹಾಕ್ಸ್ಕೊಂಡಿರ್ತೀರಾ, ಕೊಟ್ಟು ಬಿಡ್ತಾನೆ ಅಂತ ದುಡ್ಡು ಕೊಟ್ಟು ಕಷ್ಟಪಟ್ಟಿದ್ದು ಕೊಟ್ಟು ಟೋಪಿ ಹಾಕ್ಸ್ಕೊಂಡಿರ್ತೀರಾ, ಇನ್ನೊಬ್ರಿಗೆ ಶೂರಿಟಿ ಕೊಟ್ಟು ಇನ್ನೊಬ್ರಿಗೆ ಸಹಾಯಕ್ಕೆ ಹೋಗಿ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ನೀವು 100ರಲ್ಲಿ 99 ಭಾಗ ಜಿಂಗ್ ಚಕ್ ಬಡಿಸ್ಕೊಂಡಿರೋದು. ಹೌದು ಅಲ್ವೋ ಹೇಳಿ? ನೀವು ಕುಟುಂಬವನ್ನು ಪ್ರೀತಿಸುವಷ್ಟು, ಸಮಾಜವನ್ನು ಪ್ರೀತಿಸುವಷ್ಟು, ಸುತ್ತಮುತ್ತಲಿನವನ್ನ ಪ್ರೀತಿಸುವಷ್ಟು ಇನ್ಯಾರೂ ಪ್ರೀತಿಸ್ಲಾರ. ಅದೇ ನಿಮಗ್ ಶಾಪವೇನೋ. ಹೌದು ಅಲ್ವೋ ಹೇಳಿ? ಆದ್ರೂ ದೇವರು ನಿಮಗೆ ಗುರುವಾರ ಹುಟ್ಟಿರೋದ್ರಿಂದ ತುಂಬಾ ಅದೃಷ್ಟವಂತರು. ಏನು ಅಂತ ಹೇಳಿ? ನಿಮ್ಮ ಊಟ, ನಿಮ್ಮ ಬಟ್ಟೆ, ನಿಮಗೊಂದು ವ್ಯವಸ್ಥೆ ಕೊಡದೆ ಬಿಡಲಾರ ಪ್ರಕೃತಿಯ ದೇವತೆ ಭಗವಂತ. ನೀವೇ ಭಗವಂತ. ಗೊತ್ತಿದೆಯಾ? ನೀವೊಬ್ಬ ಸೃಷ್ಟಿಕರ್ತ. 0 ಇಂದ ಹೀರೋ ಆಗುವಷ್ಟು ಶಕ್ತಿ ಇನ್ನೊಬ್ಬರನ್ನ ಮಾಡೋದ್ರಲ್ಲಿ ನಿಮಗ್ ನೀವೇ ಸಾಟಿ. ಎಸ್, ನಿಮ್ಮನ್ನ ಮಾತ್ರ ದೇವರು ಅಂತಿಂತ ಪರೀಕ್ಷೆಗಳು ಇಟ್ಟಿರೋಲ್ಲ. ಆದರೆ ಫುಟ್ಪಾತ್ ಅಲ್ಲಿ ನಿಲ್ಸೋಲ್ಲ, ಇನ್ನೊಬ್ಬರ ಹತ್ರ ಕೈ ಚಾಚೋಲ್ಲ, ಇನ್ನೊಬ್ಬರನ್ನ ಕೆಡಿಸಿ ಬದುಕೋಲ್ಲ, ಇನ್ನೊಬ್ಬರನ್ನ ಹಾಳು ಮಾಡಿ ಬದುಕೋಲ್ಲ. 100% ಮಕ್ಕಳೇ, ಗುರುವಾರ ಹುಟ್ಟಿದವರು ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ನಾನು ನೋಡ್ತೇನೆ. ಹೌದು, ಗುರುವಾರಂ ಅಂಥದ್ದೊಂದು ಎಲ್ಲರ ಕತ್ತಲೆ ದೂರ ಮಾಡ್ತೀರಾ. ಬಟ್ ಯಾಕೋ ಏನೋ ಒಂದು ಕತ್ತಲೆ. ಮುಖ್ಯವಾಗಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಲ್ಲ, ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಇಲ್ಲ ನಿಮ್ಮ ಗಂಡ ನಿಮ್ಮ ಮಾತು ಕೇಳಲ್ಲ. ಹೌದು ಅಲ್ವೋ ಹೇಳಿ? ನಿಮ್ಮ ಅಮ್ಮ, ನಾನು ಹಾಗಾಗಿ ಹೇಳ್ತಿರ್ತೀನಿ, ಜಗತ್ತಲ್ಲಿ 4 ಜನ ಮಾತು ಕೇಳೋದೇ ಇಲ್ಲ. ಒಂದು ನಮ್ಮನ್ನ ಹೆತ್ತವರು. ಏನ್ ಮಾತಾಡ್ಬೋದ್ರೆ, ಏನೋ ಗೊತ್ತಿದೆ ನಿನ್ಗೆ, ಬಾಯಿ ಮುಚ್ಕೊಂಡಿರ್. ನಮ್ಮಪ್ಪ ಕಾಶಿ ಸೊಪ್ಪು ತಂದ್ಬಿಟ್ಟಿದ್ದೆ, ಮಿಲ್ಲಿಗೆ ವಾಕಿಂಗ್ ಹೋಗಿದ್ದೆ, ತಂದಿದ್ದಾರೆ. ಮಧ್ಯಾಹ್ನ ಪಲ್ಯ ಮಾಡ್ಬೇಕಾ, ಸಾರು ಮಾಡ್ಬೇಕಾ, ಏನೋ ಚರ್ಚೆಗಳು ಅಲ್ಲಿ. ಅಂತ ಏನೋ ಮಾತಾಡ್ತಿದ್ರು. ಸುಮ್ಮನೆ ಐತೆ, ಮೆಲ್ಲಿಗೆ ಎದ್ದೋದೆ. ನಾನು 10 ನಿಮಿಷದ ಮೇಲೆ ಕುತ್ಕೊಳ್ಳಲ್ಲ, ನಂದು ದೊಡ್ಡ ರಾಮಾಯಣ. ನಿಮಗೆ ಗೊತ್ತಿಲ್ಲ, ಮನೆಯಲ್ಲಿ ಮಾತ್ರ ನಾನು ಯಾರ ಜೊತೆ ಆದ್ರೆ 10 ನಿಮಿಷದ ಮೇಲೆ ಕುತ್ಕೊಂಡ್ರೆ
ಇಟ್ಟೇ ಬತ್ತಿ ನನ್ ಬೆಂಕಿ. ಏನೋ ಮಾತಾಡ್ಬಿಟ್ಟಿರ್ತಾನೆ, ಅವ್ರು ಘಾಸಿ ಮಾಡ್ಬಿಡ್ತಾನೆ ಮಕ್ಳು ಸತ್ತುವಾಗ್ಲು, ಏನೋ ಮಾತಾಡ್ಬಿಡ್ತಾನೆ. ನಾನು ಅವ್ರ ಮಿಸ್ಟೇಕ್ಗಳು ಕಣ್ಣಿಗೆ ಕಾಣಿಸುತ್ತೆ. ಇದ್ಯಾಕೆ ಚಡ್ಡಿ ಹಾಕೊಂಡು ಓಡಾಡ್ತಿದ್ಯಾ, ಇದ್ಯಾಕೆ ಚಪ್ಪಲಿ ಹಾಕೊಂಡು ಇನ್ನು ಬರ್ತಿದ್ಯಾ, ಇದ್ಯಾಕೆ ಚಪ್ಪಲಿ ವಾಶ್ ಮಾಡಿಲ್ಲ, ಇದ್ಯಾಕೆ ನಿಮ್ ಡ್ರೆಸ್, ಇದ್ಯಾಕೆ ನಿಮ್ ಬೆಡ್ರೂಮ್ ಹಿಂಗಿದೆ, ಏನೋ ಹುಡುಕ್ತಿರುತ್ತೆ. ಇದ್ಯಾಕೆ ಸ್ನಾನ ಮಾಡಿಲ್ಲ, ಇದ್ಯಾಕೆ ಬಾಚಿಲ್ಲ, ಇದ್ಯಾಕೆ ಬೊಟ್ಟಿಟ್ಟಿಲ್ಲ, ಇದ್ಯಾಕೆ ಕಡೆಗೆ ಇಟ್ಟಿಲ್ಲ, ಇದ್ಯಾಕೆ ಬಳೆ ಹಾಕಿಲ್ಲ, ಬರೀ ಇಂಥವೇ. ಅಯ್ಯೋ ನೀವು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಪ್ಪಿ ತಪ್ಪಿ ಕೂಡ ನಿಮ್ಮ ಮನೆಯಲ್ಲಿ ಒಬ್ಬ ಗುರು ಹುಟ್ಟಬಾರ್ದು ಅಂತ ಕೇಳ್ಕೊಳ್ಳಿ. ತುಂಬಾ ರೂಲ್ಸ್ ರಂಗಣ್ಣ ನಾನು. ನಂಗೆ ಗೊತ್ತಿಲ್ಲ ಬೇರೆಯವ್ರು ಹೆಂಗಿದಾರೋ, ನಾನಂತೂ ಹಾಗೆ ಸಿಕ್ಕಾಬಟ್ಟೆ. ಅದಕ್ಕೆ 10 ನಿಮಿಷದ ಮೇಲೆ ಅಲ್ಲಿ ಕುತ್ಕೊಳ್ಳಲ್ಲ, ಎದ್ದು ಬಂದ್ಬಿಡ್ತೀನಿ ನಾನಾಗಿ, ನಾನು ಏಕಾಂಗಿ. ಅಯ್ಯೋ ಬೇಡಪ್ಪ, ನಾನು ನೋಡಿದ್ರೆ ತಾನೇ ಮನ್ಸಿಗೆ ಪ್ರಚೋದನೆ, ಅದಾಗಿ ನನ್ನ ಬಾಯಿಗೆ ಪ್ರಚೋದನೆ, ಅದೊಂದು ಮಾತಾಡೋದು, ಅದು ಬುದ್ಧಿ ಕೆಡ್ಸೋದು, ಅಲ್ಲಿ ನೋಡೋದು ಬೇಡ, ಮಾತಾಡೋದು ಬೇಡ. 10 ನಿಮಿಷದ ಮೇಲೆ ಬರ್ತೀನಿ ಅಣ್ಣ, ಎದ್ದು ಬಿಡ್ತೀನಿ ಅಷ್ಟೇ. 10 ನಿಮಿಷದ ಮೇಲೆ ನಮ್ಮ ಮನೇಲಿ ಫಂಕ್ಷನ್ ಆಯ್ತು ಅಂದ್ರೆ ಬೆಂಕಿ ಹಚ್ಚೋದು ನಾನೇ ಫಸ್ಟ್. ಎಲ್ರಿಗೂ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿರ್ತಾನೆ. ಏನೋ ಒಂದು ಯಾವುದೋ ಒಂದು ಪ್ರಸಾದ ಎಡಬಟ್ಟು, ಇನ್ನೊಂದು ಎಡಬಟ್ಟು, ಇನ್ನೊಂದು. ಅಯ್ಯೋ ರಾಮ ರಾಮ ರಾಮ, ಅದು ಬೇಡ, ಇರ್ಲಿ. ಆದ್ರೆ ನಾ ಹೇಳಿದ್ನಲ್ಲ, ನಮ್ಮನ್ನ ಹೆತ್ತವರು ನಮ್ಮ ಮಾತು ಕೇಳಲ್ಲ. ನೋಡಿ ನಮ್ಮ ಅಪ್ಪಾಜಿ, ಕಾಜಿ ಸೊಪ್ಪು ತಂದಿದ್ದೀನಿ ತಿನ್ನಪ್ಪ. ಅಯ್ಯೋ ಬಾಯಿ ಕೈ, ಅದು ನಾನು ತಿನ್ನಲ್ಲ. ಕೈ ಆಗಿರೋ ತಿಂದ್ರೆ ಏನೂ ಆಗಲ್ಲ, ಹೊಟ್ಟೆ ಉಣ್ಣ ಆರುತ್ತೆ, ಎಲ್ಲ ಇರುತ್ತೆ, ತಿನ್ನೋ. ನಾನ್ ತಿನ್ನಲ್ಲ, ನನಗಾಗಲ್ಲ. ಕೆಲವೊಂದು ತಿನ್ನಲ್ಲ ನಾನು ಹಾಗೆ. ನಾನು ಅವ್ರನ್ನ ತಿನ್ನಿ ಅಂತ ಬಲವಂತ ಮಾಡಲ್ಲ. 4 ಜನ ಕೇಳಲ್ಲ ಅನ್ನಲ್ಲ. ಆ ಮೊದಲನೇವರು ನಮ್ಮ ಅಪ್ಪ ಅಮ್ಮ ಖಂಡಿತ ನಮ್ಮ ಮಾತು ಕೇಳಲ್ಲ. ಸರಿ ಹೋಗ್ಲಿ, ಅವರಾದ್ರೂ ನಮ್ಮ ಮಾತು ಕೇಳಿಲ್ಲ ಅಂದ್ರೆ, ನಾವು ಹೆತ್ತವ್ರು ಒಂದು, ನಮ್ಮ ಹೆತ್ತವ್ರು ನಮ್ಮ ಮಾತು ಕೇಳಲ್ಲ. ನಾವು ಹೆತ್ತವರು ಇವ್ರು ನಮ್ಮ ಮಾತು ಕೇಳ್ತಾರೆ. ಸುಮ್ನಿರಪ್ಪ, ಬರ್ತಾರೆ ಪಪ್ಪ, ಇದು ಇದೆಲ್ಲ ಬೇಡ. ನಿಮ್ಗೆ ಗೊತ್ತಿಲ್ಲ, ನೀವು ಇನ್ನೂ 50 years ಹಿಂದ್ಗಡೆ ಇದ್ದೀರಿ, ಏನು ಅಂತ ಮಾತಾಡೋದು, ಏನೋ ಮಾಡ್ಕೋಬೋದು. ಇದಾಗದ ಮಾತು. ಈಗಿನ ಜನ್ರೇಷನ್ ನಮ್ಮ ಮಾತು ಕೇಳೋದು, ಅದು ನೋಡ್ಬೇಕು. ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ಮಕ್ಕಳು, ಊಟಲ್ಲಿದ್ದೀರಾ, ಪರವಾಗಿಲ್ವಾ, ಕಂಫರ್ಟಬಲ್, ಮಾತಾಡ್ಬೋದಾ, ಕೇಳ್ಬೋದಾ. ನಿಮ್ ಮೂಡ್ ಯಾವಾಗ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ, ಭಯ ಆಗುತ್ತೆ ಅಂತ. ಅವಾಗಲೇ ಪೀಟ್ಗೆ ಅಂದ್ರೆ ಮೂಡ್ ಸರಿ ಇಲ್ಲ ಅಂದ್ರೆ ಮೂಡ್ ಸರಿ ಮಾಡ್ಕೋಬೇಕು. ಮೂಡ್ ಸರಿಯಾಗಿ ಇದೆ ಗುರುಗಳೇ, ಹೇಳಿ. ಲ್ಯಾಪ್ಟಾಪ್ ರಿಪೇರಿ ಆಗ್ಬಿಟ್ಟಿದೆ, ಇನ್ನೊಂದು ಲ್ಯಾಪ್ಟಾಪ್ ಬಂದಿದೆ ಅಪ್ಡೇಟೆಡ್ದು, ಅದನ್ನ ಕೊಡ್ಸ್ಬಿಡಿ. ಡೌನ್ ಪೇಮೆಂಟ್ 20,000, ತಿಂಗಳು 2,000 ನಾನು ಕಟ್ಕೊಂಡು ಹೋಗ್ತೀನಿ. ಡೌನ್ ಪೇಮೆಂಟ್ 20,000. ಸರಿ, ಎಷ್ಟು ಅದು ಲ್ಯಾಪ್ಟಾಪ್? 30,000. 20,000 ನಾನು ಡೌನ್ ಪೇಮೆಂಟ್ ಕೊಡ್ಬೇಕಂತೆ. ಇವ್ರು 2,000 5 ತಿಂಗಳಲ್ಲಿ ಕಟ್ಕೊತಾರಂತೆ. ಇದಕ್ಕೆಲ್ಲ ಮೂಡ್ ಬರ್ಸ್ಕೋಬೇಕು ನೋಡಿ. ಮೂಡ್ ಹೆಂಗಿದೆ, ಮೂಡ್ ಸ್ವಿಂಗ್ ಹೆಂಗಿದೆ, ಹಿಂಗೆಲ್ಲ ಏನ್ರೂ ನಿಮ್ ಕತೆ. ಸರಿ ಬಿಡು, ಆಯ್ತು. ನಮ್ಮ ಮಾತು ನಮ್ಮ ಹೆತ್ತವ್ರು ಕೇಳಲ್ಲ, ನಮ್ಮ ಹೆತ್ತವ್ರು ನಮ್ಮ ಮಾತು ಕೇಳಲ್ಲ, ನಾವ್ ಹೆತ್ತವ್ರು ಕೂಡ ನಮ್ಮ ಮಾತು ಕೇಳಲ್ಲ. ಇನ್ನು ಹೋದ್ರೆ ಹೋಗ್ಲಿ, ಇನ್ನು ಕಟ್ಕೊಂಡವ್ರು ಅಯ್ಯೋ ಇಲ್ವೇ ಇಲ್ಲ, ನಾನಂತೂ ಕೇಳೋದೇ ಇಲ್ಲ. ಬೇಜಾರೇ ಮಾಡ್ಕೋಬೇಡಿ, ಇದು ಸತ್ಯ. ಇಲ್ವೇ ಇಲ್ಲ, ನೀನ್ ಪೆಟ್ಟಿಂದೆ ನಾನು ಹೇಳಿದ್ದೆ ಸರಿ ಇರ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾಗ್ಬಿಟ್ಟಿದೆ ನನಗೆ. ಅವ್ರಿಗೆ ಯಾಕೋ ಬಾಧೆ ಕೊಡ್ತೀನಿ, ಹೇಳಕ್ ಹೋಗಲ್ಲ, ಕೇಳಕ್ ಹೋಗಲ್ಲ. ನನ್ಗೆ ಏನ್ ಅನ್ಸುತ್ತೆ 4 ತಿಂಡಿ ಅದನ್ನೇ ಮಾಡಿ. ಇಡ್ಲಿ, ದೋಸೆ, ಉಪ್ಮಾ, ಈ ತರ ಚಿತ್ರಾನ್ನ, ಇಷ್ಟೇ. ಬಿಸಿಬೇಳೆ ಬಾತು, ಇನ್ನೇನೋ ಮಾಡಿ ನನ್ಗೆ ಇಡ್ಬೇಡಿ. ಮಧ್ಯಾಹ್ನ ಅನ್ನ, ತೊವ್ವೆ, ಸಾರು, ಇಷ್ಟೇ. ಬೇರೆ ಏನೇನೋ ಮಾಡ್ಬೇಡಿ. ಸುಮ್ನೆ ಅದು ಇದು ಅಂತ ಹೇಳ್ಬಿಟ್ಟು ಏನು ನಾನು ಕೇಳೋದಿಷ್ಟೇ. ಏನ್ ಬೇಕು ಅಂತ ಮಧ್ಯಾಹ್ನಕ್ಕೆ ಏನು ಅನ್ನ, ಸರಿ, ಒಂದು ಹಪ್ಪಳ, ಒಂದು ಸಣ್ಣದಾಗ ಒಂದು ಉಪ್ಪಿನಕಾಯಿ ಆಯ್ತು. ಒಂದು ಸಂಡಿಗೆ, ಅದ್ರ ಪಕ್ಕದಲ್ಲಿ ಒಂದು ಚೂರೇ ಹಿಂಗ್ ಸೇರಿಸ್ತಾ ಹೋಗ್ತೀನಿ ನಾನು. ಕೇಳಿದ್ರಿ ಅಂದ್ರೆ ಗುಂಡಿಗೆ ಚೂರ್ ಪಾಯಸ ಪಕ್ಕದಲ್ಲಿ ಇದ್ಬಿಟ್ರೆ ಚೆನ್ನಾಗಿರುತ್ತೆ. ತೊಂಡೆಕಾಯಿ ಪಲ್ಯ ಒಂಚೂರು ಅದು ಹಂಗೆ. ಅನ್ನ ಹಂಗೆ ಇದೆಲ್ಲ ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಪುಳಿಯೋಗರೆ, ಇನ್ನೊಂಚೂರು ಒಗ್ಗರಣೆ ಹಂಗೆ ಹಾಕ್ಬಿಟ್ಟು ಚಿತ್ರಾನ್ನ, ಲೆಮನ್ ರೈಸ್ ಹಿಂಗೆ ಇಟ್ಬಿಟ್ಟು ಹಂಗೆ ಮೊಸರು ಇದೆಯಲ್ಲ ಅದಕ್ಕೂ ಒಗ್ಗರಣೆ ಹಾಕಿ ಹಿಂಗೆ ಇಟ್ಬಿಡು. ಆ ಮಾವಿನಕಾಯಿ ತೊಕ್ಕದಿದೆಯಲ್ಲ ಅಮಟೆಕಾಯ್ದು, ಅದು ಒಂಚೂರು ಅಲ್ಲಿ ಇಟ್ಬಿಡು. ಅಷ್ಟೇ. ಏನು 1-2 ಸಂಡಿಗೆ, ಹಿಂಗೆ ಒಂಚೂರು ರಸಮ್ಮು. ಈ ತಗೊಳ್ಳೋದು ಒಂದನ್ನ, ಇಷ್ಟು ನೋಡಿ ಎಷ್ಟು ವೆರೈಟಿ. ಪಾಪ ಕೇಳಿದ ತಪ್ಪಿಗೆ ಯಪ್ಪ ಯಾಕಪ್ಪ, ಅದಕ್ಕೆ ಕೇಳಲ್ಲ. ನಮ್ಮನ್ ಕಟ್ಕೊಂಡವರು ಕೇಳಲ್ಲ.
ಆಯ್ತಾ. ಇನ್ನು 4ನೇವರು ಇದ್ದಾನೆ ಪುಣ್ಯಾತ್ಮ, ನಮ್ಮ ಮಾತು ನಾವೇ ಕೇಳಲ್ಲ. ಅದನ್ನ ಬ್ರೇಕ್ ಮಾಡೋದ್ರಲ್ಲಿ ನಂಬರ್ 1 ಗುರುವಾರ ಹುಟ್ಟಿದವರು ಹಾಗೂ ನಾನು, ನಾವಿಬ್ರು ಒಂದೇ. ನಾವು ನಮ್ಮ ಮಾತು ಕೇಳಲ್ಲ. ಗುರುವಾರ ಹುಟ್ಟಿದವ್ರು ನೀವು ನಿಮ್ಮ ಮಾತು ಕೇಳಿದ್ರ ಹೇಳಿ, ಕೇಳ್ತೀರಾ ಹೇಳಿ, ಮಾಡ್ತೀರಾ ಹೇಳಿ. ಎಲ್ಲಾರನ್ನೂ ಎಬ್ಬರಿಸ್ತೀರಿ, ಅಲಾರಾಮ್ ಇಟ್ಟು ನೀವು ಮಲಗಿರ್ತೀರಿ. ಊರಿಗೆಲ್ಲ ತುತ್ತೂರಿ ಬಾರಿಸಿ ಎಬ್ಬರಿಸ್ತೀರಿ, ಎಲ್ಲ ಧ್ಯಾನ ಬೋಧನೆ ಎಲ್ಲ ಹೇಳ್ತೀರಿ. ನೀವು ಮಾತ್ರ ಮಾಡೋದೇ ಇಲ್ಲ. ಅಯ್ಯೋ, ನಿಮಗ್ ಗೊತ್ತಿಲ್ದಿರೋ ಜ್ಞಾನ ಇಲ್ಲ, ವಿಚಾರ ಇಲ್ಲ. ಯಾವ್ದಾದ್ರು ಒಂದು ವಿಚಾರದಲ್ಲಿ ಎಕ್ಸ್ಪರ್ಟ್ ನೀವು. ಗುರುವಾರ ಹುಟ್ಟಿದವರು ಅಪ್ಪರಾಣೆ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಲ್ಲ ಅದು. ನೀವೇ ಅದನ್ನ ಮಾಡುವುದಿಲ್ಲ. ತಮಾಷೆ ಅದು. ಹೌದು ಅಲ್ವೋ? 8 ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಾ ಇರ್ತೀನಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ, ಹಸ್ತ ನಕ್ಷತ್ರ, ಮೇಷರಾಶಿ. ಚಂದ್ರ, ಕೇತು, ಶುಕ್ರ. ನೋಡಿ, ಗುಡ್ ಕಾಂಬಿನೇಷನ್. ಮನೋಕಾರಕ ಹುಳಿ, ಭೋಗಕಾರಕ ಹುಳಿ. ಕೇತು ಬಂದು ಏನ್ ಗೊತ್ತಾ ಮಕ್ಕಳೇ? ಸತ್ಯವನ್ನು ತೋರಿಸ್ತಾನೆ. ಅಂತಿಂತದ್ದಲ್ಲ. ವೈರಾಗ್ಯ ಬರಬೇಕು ಅಂದ್ರೆ ಮನುಷ್ಯನಿಗೆ ಯಾವುದು ತುಂಬಾ ಇಷ್ಟಪಟ್ಟಿದ್ದು, ತುಂಬಾ ಕಷ್ಟಪಟ್ಟಿದ್ದು, ಒಂದ ಇಷ್ಟಪಟ್ಟಿದ್ದು ಹೋಗಿರ್ಬೇಕು, ಇಲ್ಲ ಕಷ್ಟಪಟ್ಟಿದ್ದು ಕೈ ಜಾರಿರ್ಬೇಕು. ಹೌದು, ಆಗ ವೈರಾಗ್ಯಕ್ಕೆ ಜಾರ್ತಾನೆ. ಹೇಳಿದನಲ್ವಾ, ಸೆಪ್ಟೆಂಬರ್ 16ಕ್ಕೆ ಸೂರ್ಯಗ್ರಹಣ, ಸೂರ್ಯ ಕೇತು. ಅದ್ ಗ್ರಹಣದ ತರನೇ ದೊರೆಮಟ್ಟದ ವ್ಯಕ್ತಿಗೊಂದು ತೊಂದರೆ ಉಂಟು. ದ ನೆಕ್ಸ್ಟ್ ಹೇಳ್ತೀನಲ್ವಾ, ಈ ಗೌರಿ ಹಬ್ಬವಾಗಿಲ್ಲ ಅವತ್ತು ಹೇಳ್ತಾನೆ ದೊರೆ ಏನು ಮಾಡಬೇಕು ಅಂತ. ದೊರೆಮಟ್ಟದ ವ್ಯಕ್ತಿಗಳೇನು ಮಾಡಬೇಕು ಅಂತ ಮಾಡಲ್ಲ. ಎಲ್ಲ ಮುಳುಗೋದ್ಮೇಲೆ ಊರ್ ಬಾಗಿಲು ಹಾಕೊಂಡಂತೆ. ನಾವ್ ಹಂಗೆ ಮಾಡೋದು. ಜ್ಯೋತಿಷ್ಯ ಅನ್ನೋದು ಸಾಧಕ ಬಾಧಕ ಎಲ್ಲ ತೋರಿಸುತ್ತೆ. ಮಾಡಿದ್ದು ವಾಪಸ್ ಬಂದಿದೆ, ಒಳ್ಳೇದು ವಾಪಸ್ ಬರುತ್ತೆ, ಕೆಟ್ಟದ್ದು ವಾಪಸ್ ಬರುತ್ತೆ, ಕಲಬೆರಕೆ ವಾಪಸ್ ಬರುತ್ತೆ, ಎಲ್ಲ ಬರುತ್ತೆ ಮಕ್ಕಳ. ಕಾದಿದ್ದು ಕರ್ಮಫಲದ ಆತ ಹೊಡಿತಾನೆ. ಶನಿ ವಕ್ರ, ಸೂರ್ಯನಿಗೆ ಷಷ್ಠ, ಶನಿಯಿಂದ ಅಷ್ಟಮ ಸೂರ್ಯ, ಗರ್ವಭಂಗ, ಸ್ಥಾನಭಂಗ, ದೊರೆಭಂಗ, ಅವಮಾನಗಳ ಭಂಗ. ಮಾತಾಡೋಣ ಗೌರಿ ಹಬ್ಬಕ್ಕೆ. ಮೇಷರಾಶಿ ಚೆನ್ನಾಗಿದೆ, ಸ್ವಲ್ಪ ಹುಳಿಯ ಮನಸ್ಸು, ಜಾಗ್ರತೆ. ಎಷ್ಟೇ ಆದ್ರೂ ಚಂದ್ರ ಕೇತು ಜೊತೆ ಸೇರಿದಾಗ ಎಲ್ಲೋ ಒಂದು ತಳಮಳ. ಅದೃಷ್ಟ ಕೇತು ಚಂದ್ರನ ಸಾರದಲ್ಲಿದ್ದಾನೆ. ಇಟ್ಸ್ ಅ ನೈಸ್. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ದೇವರ ಪೂಜೆಗಳು, ವಸ್ತ್ರಗಳು, ಉತ್ಸವಗಳು, ಈ ತರದ ಉದ್ಯೋಗ, ವೃತ್ತಿ, ಪೌರೋಹಿತ್ಯ, ಆಚಾರ್ಯ, ಆಗಮ, ದೇವರ ಕಾರ್ಯಗಳು, ತರಕಾರಿಗಳು, ಸೊಪ್ಪು, ಹಣ್ಣು, ಮಾರಾಟ, ವೃತ್ತಿ, ಮಧ್ಯವರ್ತಿ ಚೆನ್ನಾಗಿದೆ. ವೃಷಭ ರಾಶಿ. ಮನೆಯಲ್ಲಿ ಒಂದು ಶುಭ ಕಾರ್ಯದ ಚಿಂತನೆ ಮಾಡ್ತಿದ್ರಿ, ನೋಡಿ ವಿಚಾರಿಸಿ ಕೇಳಿ ಮಾಡಿ. ಗಲಿಬಿಲಿ ಬೇಡ. ಕಾರಕ ಭಾವನಾಸ್ತಿ. ಗುರು ತುಂಬ ಬೇಗ ನಂಬಿಸ್ಬಿಡ್ತಾನೆ. ನನಗೇ ಗೊತ್ತು, ನಾನು ಹೇಳಿದ ಸತ್ಯ, ನಾನು ನೋಡಿದ ಸತ್ಯ, ನಾನು ಮಾಡಿದ ಸತ್ಯ. ವಿಮರ್ಶೆ, ಸಮಯ ತಗೋಬೇಕು. ಟೈಮ್ ಹ್ಯಾಸ್ ಟು ಬಿ ಟೇಕನ್. ಸೊ ವೃಷಭ ರಾಶಿ, ಸಮಯ ತೆಗೆದುಕೊಳ್ಳಿ, ಕೇಳಿ ಮಾಡಿ, ದುಡುಕ್ಬೇಡಿ. ಶುಕ್ರ ನೀಚ ಇದ್ದಾಗ ಶುಭ ಕಾರ್ಯಗಳು, ಪೂಜಾ ಕಾರ್ಯಗಳು, ಮುಖ್ಯವಾಗಿ ಮದುವೆ ಕಾರ್ಯಗಳು ತಳ್ಳಿ ಹಾಕಬೇಕು. ಇದೊಂದು 10 ದಿನ, 10ರಿಂದ 12 ದಿನ ಶುಕ್ರ ಬಂದ್ಬಿಡ್ಲಿ ತುಲಾಗೆ. ದಟ್ ಇಸ್ ವೆರಿ ಗುಡ್, ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ಇನ್ನು 10-12 ದಿನದಲ್ಲಿ ಏನ್ ರಾಜ್ಯ ಹೋಗಲ್ಲ, ಏನು ಹೋಗಲ್ಲ. ಅದೊಂದು ಚೂರು ನೋಡ್ಕೊಳ್ಳಿ.
ಮಿಥುನ ರಾಶಿ ಪರವಾಗಿಲ್ಲ, ಒಂಚೂರು ಚಂದ್ರ ನಕ್ಷತ್ರದಲ್ಲೇ ಸುಖಭಾವದಲ್ಲಿರೋದ್ರಿಂದ ಅದರ ಜೊತೆಯಲ್ಲಿ ಕೇತುವು ಸೇರಿರೋದ್ರಿಂದ ಮನೆಯವರು, ಕುಟುಂಬದವರು, ಹತ್ತಿರದವರು, ಆತ್ಮೀಯರು ಇವರ ವಿಚಾರದಲ್ಲಿ ಏನೋ ಒಂದು ಸಣ್ಣ ಅಪಶ್ರುತಿ, ಸುಖದಲ್ಲಿರೋದು ಒಳ್ಳೇದೆ. ಯಾಕೋ ಅಮ್ಮನ ಸಮಾನದ ಅತ್ತಿಗೆ, ಇಲ್ಲ ಹೆಂಡತಿ, ಇಲ್ಲ ಗಂಡನ ಅಕ್ಕ ತಂಗಿ, ಇಲ್ಲ ಹೆಂಡತಿಯ ಅಕ್ಕ ತಂಗಿ ಇವರ ವಿಚಾರದಲ್ಲಿ ಏನೋ ಒಂದು ಸಣ್ಣ ಏರುಪೇರು ಎಳೆದಾಟ. ಮನೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೊರಗಡೆ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಅದ್ಭುತ. ಇನ್ನು ಕರ್ಕಾಟಕ ರಾಶಿ 3ನೇ ಮನೇಲಿ ಚಂದ್ರ, ಧೈರ್ಯಂ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ಹಬ್ಬ ಹರಿದಿನ ಎಲ್ಲ ನಿಮ್ಮದೇ. ಹಬ್ಬವೇ ಹೋಗಿ ಪೂರ್ಣ ಗೌರಿ ಹಬ್ಬ, ಗಣೇಶ ಹಬ್ಬ ಕಡಗರಾಶಿಯವ್ರಿಗೆ ಇರುತ್ತೆ. ಚೆನ್ನಾಗಿದೆ. ಈಗಲೇ ಹೇಳ್ಬಿಟ್ಟಿದ್ದೀನಿ, ಬಿ ರೆಡಿ. ಹೊಸದಾಗಿ ಮದುವೆ ಆಗಿದ್ದೀರಿ ಅಂದ್ರೆ ಇನ್ನಷ್ಟು ಬ್ಯೂಟಿಫುಲ್. ಸಿಂಹರಾಶಿ ಖರ್ಚು, ಹಬ್ಬ ಹೇಗೂ ಬಂದಿದೆ. ಸಿಂಹರಾಶಿನೇ ಮಕ್ಕಳೇ. ನೀವು ಎಲ್ಲಿದ್ರೂ ರಾಜಾನೇ, ನೆನಪಿಟ್ಕೊಳ್ಳಿ. ಎಲ್ಲಿದ್ದರೂ ಸಿಂಹರಾಶಿಗೆ ಮಾತ್ರ ನಾನು ತುಂಬಾ ಒಂಥರ ಹೀಗೆ ನೋಡ್ತಾ ಇರ್ತಾನೆ. ಎಲ್ಲಿದ್ರು ನಿಮ್ಗೇನ್ ಸಿಗ್ಬೇಕೋ ಆ ಗೌರವ. ನೀವು 4 ಜನ ಇರ್ಬೋದು, 400 ಜನ ಇರ್ಬೋದು, ಎದ್ದು ಕಾಣಿಸ್ತದೆ. ನಿಮ್ಮ ವೃತ್ತಿ, ಪ್ರವೃತ್ತಿ, ವ್ಯಕ್ತಿತ್ವ ವಿಶಿಷ್ಟನೇ. ಸೊ ಇವತ್ತು ಕೂಡ ಅಂಥದ್ದೊಂದು ವಿಶಿಷ್ಟ ಕೆಲಸಗಳಲ್ಲಿ ಏನಾದ್ರು ತೊಡಗಿಸ್ಕೊಂಡಿದ್ರೆ, ಧರ್ಮ ಕಾರ್ಯ, ರಾಜ್ಯ ಕಾರ್ಯ, ನಾಟ್ಯಂ, ಭರತನಾಟ್ಯಂ, ಕಲಾವೇದಿಕೆ, ಹಾಲು, ಜನಾಕರ್ಷಣೆ, ಜನಾನುರಾಗಿ ಅಂತ ಸಂಬಂಧಪಟ್ಟಂತ ಉದ್ಯೋಗ ವ್ಯವಸ್ಥೆ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭಾಧಿಪತಿ ಚಂದ್ರ ನಿಮ್ಮನೇಲೇ ಇದ್ದಾನೆ, ಚೆನ್ನಾಗಿದೆ. ಸ್ವಲ್ಪ ಪ್ರಯಾಣಗಳ ಬಳಲಿಕೆ ಆದರೂ ಕುಟುಂಬ, ಓಡಾಟ, ಸುತ್ತಾಟ, ಸಂಭ್ರಮದ ಛಾಯೆ. ಚಂದ್ರ ಬಂದು ಆನಂದ ಮಗು, ಆನಂದೋ ಬ್ರಹ್ಮ. ಚಂದ್ರ ಚೆನ್ನಾಗಿದ್ರೆ ಜಾತಕದಲ್ಲಿ ಅದೊಂದು ಆನಂದ ಕೊಡ್ತಾನೆ. ಅಂದ ಬೇರೆ ಆನಂದ ಬೇರೆ, ಅದಕ್ಕೆ ಹೇಳ್ತಿರ್ತಾನೆ. ಅಂದ ಅನ್ನೋದು ಶುಕ್ರ, ಆನಂದ ಅನ್ನೋದು ಚಂದ್ರ, ಅಧಿಕಾರ ಅನ್ನೋದು ಸೂರ್ಯ. ಅಂತ ಒಂದು ಆನಂದ ಕೊಡುವ ಚಂದ್ರ ನಿಮ್ಮನೇಲೇ ಬಂದು ನಿಂತಿರೋದ್ರಿಂದ ಸಣ್ಣ ಪುಟ್ಟ ಲೇವಾದೇವಿ, ಬೇಕರಿ, ಹಣ್ಣು, ತರಕಾರಿ, ಸೊಪ್ಪು, ಪೇಂಟಿಂಗ್, ಚಿತ್ರಕಲೆ, ಟ್ಯೂಷನ್ ಕಲಿಸೋದು, ಮೇಕಪ್, ಬ್ಯೂಟಿ ಪಾರ್ಲರ್ ಇಂಥ ವೃತ್ತಿ, ಉದ್ಯೋಗ, ವ್ಯವಹಾರ ಆನಂದಂ, ಅದ್ಭುತಂ, ಅಲಂಕಾರಂ. ತುಲಾ ರಾಶಿ ಸ್ವಲ್ಪ ಉದ್ಯೋಗದಲ್ಲಿ ತಳಮಳವೆ. ನೀವು ಅಂದ್ಕೊಳ್ಳೋ ಮಟ್ಟದ ರೆಕಗ್ನಿಷನ್, ಹೆಸರು, ದುಡ್ಡು ಏನೋ ಒಂದು ಈ ತರ ಗೆರೆ ಆಗ್ತಾ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್. ಚಂದ್ರ 12ನೇ ಮನೆ, ಮನೋಕಾರಕ, ದಶಮಾಧಿಪತಿ ಬಂದಲ್ಲಿ ಮಲಗಿದಾನೆ. ಸುಮ್ಮನಿದ್ದು ಬಿಡಿ. ವಿಪರೀತ ಖರ್ಚು, ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬೇಕರಿ, ಜ್ಯೂಸು, ಹಣ್ಣು ಈ ತರದ ವೃತ್ತಿ, ಉದ್ಯೋಗ ಸ್ವಲ್ಪ ನಷ್ಟಗಳ ಬಾಬತ್ತು ನೋಡಿಕೊಂಡು ರಿಸ್ಕ್ ತಗೊಳ್ಳಿ. ತುಂಬಾ ಹಬ್ಬದ ಸೀಸನ್ ಬಂದಿದೆ ಅಂತ ಓವರ್ ಸ್ಟೋರೇಜ್ ಇಟ್ಕೊಳ್ಳೋದು, ಓವರ್ ಲೇವಾದೇವಿಗೆ ಹೋಗೋದು, ಪೆಟ್ಟು ತಿನ್ಬಿಡ್ತೀರಿ. ವೃಶ್ಚಿಕ ರಾಶಿ ಲಾಭಂ. ಖಂಡಿತ ಚಂದ್ರ ಲಾಭದಲ್ಲಿರುವುದರಿಂದ ಇವತ್ತೊಂದು ವಿಶೇಷ ಲಾಭ ಸುದ್ದಿಯನ್ನ ಪಡೆದಿರ್ತೀರಿ. 100%. ಏನೋ ಒಂದು ವೈಶಿಷ್ಟ್ಯತೆ ಅಂದ್ಕೊಂಡಿರೋಲ್ಲ. ಆ ತರದೊಂದು ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಓಡಾಟದ ಪರವಾಗಿ ಯಾವುದೋ ಒಂದು ನಿಮ್ಮ ಪರವಾಗಿ ನಡೆಯುತ್ತೆ. ನಿಮ್ಮ ಮನೆಯಲ್ಲಿ ಇವತ್ತೇ ಗೌರಿ ಹಬ್ಬ. ನೋಡಿ ಯಾವಾಗ್ಲೂ ನಾನು ಹೇಳ್ತಿರ್ತೇನೆ, ಆನಂದವಾಗಿದ್ದಾಗಲೇ ಎಲ್ಲ ಪಾಚ್ಕೋಬೇಕು. ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೋಬಾರ್ದು. ಇವತ್ತು ಖುಷಿಯಾಗಿದ್ದೀರಾ, ಇವತ್ತೇ ತಿನ್ನಿ. ನಾಳೆಗೆ ಎತ್ತಿಟ್ಕೋತೀನಿ, ನಾಳೆಗೆ ಮಾಡ್ಕೋತೀನಿ, ನಾಳೆಗೆ ಬರ್ಡೇ. ಆನಂದವಿದ್ದ ದಿನವೇ ಬರ್ಡೇ. ನಾನು ಎಲ್ರಿಗೂ ಹೇಳ್ತಿರ್ತೇನೆ, ಮುಖ್ಯವಾಗಿ ಈ ಮೀನ, ಕಟಕ, ವೃಶ್ಚಿಕ ಇವರಿಗೆ ಯಾವಾಗ ಆನಂದ ಇದೆಯೋ ಅವತ್ತೇ ಲಾಟ್ರಿ, ಅವತ್ತೇ ಬಹುಮಾನ. ಇವತ್ತು ಲಾಟ್ರಿ ನಿಮ್ಗೆ. ವೃತ್ತಿ ಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ಆನಂದಂ. ಧನಸು ರಾಶಿ ಅಷ್ಟಮಾಧಿಪತಿ ದಶಮದಲ್ಲಿರುವುದರಿಂದ ಸ್ವಲ್ಪ ಎಚ್ಚರಿಕೆ. ಅಪವಾದಗಳು ಹುಡ್ಕೊಂಡು ಬರ್ಬೋದು, ಏನಾದ್ರು ವೃತ್ತಿ ಟೆನ್ಷನ್ಗಳು ಹುಡ್ಕೊಂಡು ಬರ್ಬೋದು, ಮಿತಿಮೀರಿದ ಜವಾಬ್ದಾರಿಗಳು ಹುಡ್ಕೊಂಡು ಬರ್ಬೋದು. ಬಿ ರೆಡಿ. ಅಯ್ಯೋ ನೀರಲ್ಲಿ ಇಳಿದಾಯ್ತಂತೆ, ಚಳಿ ಆದ್ರೇನು ಮಳೆ ಆದ್ರೇನು, ಆ ಕೆಲಸ ಅಂದ್ಮೇಲೆ ಕೆಲಸ ಅಷ್ಟೇ, ಬೇರೆ ಮಾತಿಲ್ಲ.
ಅಷ್ಟಮಾಧಿಪತಿ, ಅವನ ಪ್ರಭಾವದಲ್ಲಿ ಇದ್ದಾನೆ. ಬೇರೆ ಏನ್ ಮಾತಿಲ್ಲ. ಆಯ್ತು ಸರ್, ಓಕೆ ಸರ್, ನಿಮ್ ಕೆಲ್ಸಗಾರ ಕೂಡ ನಿಮ್ ಮಾತು ಕೇಳಲ್ಲ, ಆಯ್ತು ಹೋಗಪ್ಪ, ಈ ರೀತಿ ಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಮಾಡಿದ. ಮಕರಂ ಲಾಭಂ ಅದೃಷ್ಟಂ ಅಧಿಕಾರಂ, ಪಾಲುದಾರಿಕೆ, ಕಲಾ ವೇದಿಕೆಯಲ್ಲಿದ್ದೀರಾ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್, ರಾಜಕೀಯ, ಜನಾನುರಾಗಿ ಕೆಲಸಗಳು, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತವಾದಂಥ ಪ್ರಗತಿ. ಕುಂಭರಾಶಿ ಸ್ವಲ್ಪ ಬಳಲಿಕೆ, ವೃತ್ತಿ, ಉದ್ಯೋಗ, ಕುಟುಂಬ, ಮನೆತನ, ಈ ತರದ ವಿಚಾರಗಳಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದು ಉಂಟು. ಎಲ್ಲೋ ಒಂದು ಸಣ್ಣ ಕ್ಲೇಶ, ಸಣ್ಣ ಮಾತು ದೊಡ್ಡದಾಗ್ಬಿಡ್ಬೋದು. ಕೀಪ್ ಕ್ವಾಯ್ಟ್, ಬೇಡವೇ ಬೇಡ. ಕಾಂಟ್ರವರ್ಸಿ, ಟೆನ್ಷನ್, ನೆಗೆಟಿವ್ ಪೀಪಲ್, ನಿಮಗೆ ಯಾರೋ ಮಾತಾಡೋದು ನೆಗೆಟಿವ್ ಅನ್ಸುತ್ತೆ, ಬೇಡವೇ ಬೇಡ. ಅವ್ರಿಗದು ಪಾಸಿಟಿವ್, ನಮಗದು ನೆಗೆಟಿವ್. ಹಾವಿಗೆ ಕಚ್ಚೋದೇ ಬುದ್ಧಿ, ಕಚ್ಚಿಸ್ಕೊಳ್ಳೋನ್ಗೆ ತಾನೆ ಗಾಯ ಆಗಿರುತ್ತೋ. ಅದಕ್ಕೇನು, ನಾನು ಕಚ್ಚಿದೆ, ನನ್ನ ಪಾಲಿಸಿಯೇ ಕಚ್ಚೋದು, ನನ್ನ ಧರ್ಮ ಕಚ್ಚೋದು, ನಿನ್ನ ಧರ್ಮ ಕಚ್ಚಿಸ್ಕೋಬೇಕು ಅಂತ ಹೇಳುತ್ತೆ. ಇವತ್ತು ಅಲ್ಲಿ ಹೋದ್ರೆ ತಾನೆ ಕಚ್ಚಿಸ್ಕೊಳ್ಳೋದು, ಬುಸ್ ಬುಸ್ ಅಂತ ನೋಡಿ ನಾವು ಟೆನ್ಷನ್ ಆಗೋದು. ಬೇಡವೇ ಬೇಡ. ಈ ಬುಸ್ ಬುಸ್ ಜಾಗಗಳೇ ಬೇಡ, ಗುಸು ಗುಸು ಜಾಗಗಳು ಬೇಡ. ಕುಂಭರಾಶಿ ಅದೊಂದು ನೋಡ್ಕೊಳ್ಳಿ, ಆನಂದ. ಇನ್ನು ಮೀನರಾಶಿ, ಬ್ಯೂಟಿಫುಲ್ ಡೇ. ಹಾಲು, ಬೆಣ್ಣೆ, ತುಪ್ಪ, ಟ್ರಾವೆಲ್ಸ್, ಅಲಂಕಾರ, ಒಪ್ಪ, ಓರಣ, ಟ್ರಾವೆಲ್ಸ್, ವೆಹಿಕಲ್, ಮೇಕಪ್, ಯಾವ ರಂಗವಾದರೂ ಜನಗಳ ಜೊತೆ ಇರುವಂತ ಯಾವುದೇ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ಬ್ಯೂಟಿಫುಲ್ ಡೇ, ಫ್ಯಾಂಟಾಸ್ಟಿಕ್ ಡೇ, ಹ್ಯಾಪಿಯೆಸ್ಟ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.